ಹಾಯ್ ಹಲೋ ನಮಸ್ತೆ. ಇವತ್ತು ಸ್ಪೆಷಲ್ ಆಗಿ ಉದ್ದಿನ ವಡೆ ವಿತ್ ಸ್ಪೆಷಲ್ ಸಾಂಬಾರ್ ಹೇಗೆ ಮಾಡೋದು ಅಂತ ಹೇಳಿ ನೋಡಿ ಬಿಡೋಣ, ಮಾಡಿ ಬಿಡೋಣ, ತಿನ್ನಿ ಬಿಡೋಣ. ಉದ್ದಿನ ವಡೆ ಸಖತ್ತಾಗಿ ಸ್ಮೂತಾಗಿ ಬಂದಿದೆ. ಹೇಗೆ ಬಂದಿದೆ ಅಂತ ಹೇಳಿ ಲಾಸ್ಟಲ್ಲಿ ನೋಡೋಣ. ಫುಲ್ ವಿಡಿಯೋ ನೋಡಿ, ಮಜಾ ಮಾಡಿ, ಎಂಜಾಯ್ ಮಾಡಿ. ಬನ್ನಿ ಹೋಗೋಣ, ಹೇಗೆ ಮಾಡೋದು ನೋಡೋಣ. ಹಲೋ ನಮಸ್ತೆ, ಸ್ವಾಗತ ಸುಸ್ವಾಗತ ತಿಂಡಿ ಲೋಕಕ್ಕೆ. ಇವತ್ತು ಸ್ಪೆಷಲ್ ಆಗಿ ಏನಪ್ಪ ಅಂತ ಹೇಳಿದ್ರೆ ಉದ್ದಿನ ವಡೆ ಮನೆಯಲ್ಲಿ ಸೂಪರ್ ಆಗಿ ಹೇಗೆ ಮಾಡೋದು ಅಂತ ಹೇಳಿ ನೋಡೇ ಬಿಡೋಣ, ಮಾಡೇ ಬಿಡೋಣ, ತಿನ್ನಿ ಬಿಡೋಣ. ಬನ್ನಿ, ಏನೇನು ಪದಾರ್ಥಗಳು ಉಪಯೋಗಿಸ್ತೀವಿ, ಹೇಗೆ ಮಾಡಿದ್ದೀವಿ, ಹೇಗೆ ಬಂದಿದೆ ಅಂತ ಹೇಳಿ ನೋಡೇ ಬಿಡೋಣ. ಇದಕ್ಕೆ ಬೇಕಾಗುವ ಪದಾರ್ಥ ಉದ್ದಿನಬೇಳೆ. ಉದ್ದಿನಬೇಳೆ ರಾತ್ರಿನೇ ಒಂದು ಪಾತ್ರೆಯಲ್ಲಿ 1-2 ಲೋಟ ಅಷ್ಟು ಹಾಕಿ ಚೆನ್ನಾಗಿ ನೀರು ಹಾಕಿ ತೊಳೆದು ಮತ್ತೆ ಒಳ್ಳೆಯ ನೀರನ್ನು ಹಾಕಿ ನೆನೆಸಿ ಇಟ್ಕೊಳ್ಳೋಣ. ಬೆಳಗ್ಗೆ ಎದ್ದಿದ ತಕ್ಷಣ ಅದನ್ನು ನೀರೆಲ್ಲ ಸೋದಿಸಿ, ಇಂಪಾರ್ಟೆಂಟ್ ಕೆಲಸಗಳೆಲ್ಲ ಮುಗಿಸ್ಕೊಂಡ ನಂತರ ನೀರೆಲ್ಲ ಸೋದಿಸ್ಕೊಂಡು ಉದ್ದಿನ ಬೇಳೆಯನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ರುಬ್ಕೋಬೇಕು. ರುಬ್ಕೊಂಡು ಒಂದು ಪಾತ್ರೆಗೆ ಇಳಿಸ್ಕೊಂಡು ಮತ್ತು ಕೊತ್ತಂಬರಿ ಸೊಪ್ಪು ತಗೊಳ್ಳಿ, ತೊಳೆದು ಸಣ್ಣದಾಗಿ ಹೆಚ್ಚಿ ಇದಕ್ಕೆ ಹಾಕಿ, ಮತ್ತು ಹಸಿಮೆಣ್ಸಿನ್ಕಾಯಿ 4 ತಗೊಳ್ಳಿ, ಸಣ್ಣದಾಗಿ ಹೆಚ್ಚಿ ಇದಕ್ಕೆ ಹಾಕಿ, ಕಾಳು ಮೆಣಸು ತಗೊಳ್ಳಿ 1 ಸ್ಪೂನ್ ಹಾಕಿ, ಜೀರಿಗೆ ತಗೊಳ್ಳಿ 1 ಸ್ಪೂನ್ ಹಾಕಿ, ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ. ಕಲಿಸ್ಕೊಂಡ ನಂತರ ಬಾಣಲಿ ಇಡಿ, ಗ್ಯಾಸ್ ಹಚ್ಚಿ, ಒಲ ಹಚ್ಚಿದ ನಂತರ ಎಣ್ಣೆ ಹಾಕಿ ಎಣ್ಣೆ ಕಾಯೋವರೆಗೂ ತಾಳ್ಮೆಯಿಂದ ವೆಯ್ಟ್ ಮಾಡಿ. ಎಣ್ಣೆ ಕಾದ ನಂತರ ಇದನ್ನು ಉಂಡೆ ಕಟ್ಕೊಂಡು ಮಧ್ಯದಲ್ಲಿ ಒಂದು ತೂತಾಕಿ ಎಣ್ಣೆಯಲ್ಲಿ ಬಿಟ್ಟು ಸ್ವಲ್ಪ ಆ ಕಡೆ ಈ ಕಡೆ ಚೆನ್ನಾಗಿ ಕರೆದುಬಿಟ್ಟು ಎತ್ತಿಬಿಟ್ಟು ತಿಂತಾ ಇದ್ರೆ ಸಖತ್ತಾಗಿರುತ್ತೆ. ಸಾಂಬಾರ್ ಜೊತೆ, ಸ್ಪೆಷಲ್ ಸಾಂಬಾರ್ ಜೊತೆ ಉದ್ದಿನ ವಡೆ. ಬನ್ನಿ ಇವಾಗ ಹೇಗೆ ಬರುತ್ತೆ ಅಂತ ಹೇಳಿ ನೋಡೋಣ. ಇವಾಗ ಉದ್ದಿನ ವಡೆಯನ್ನು ತೂತಾಕೋದು ಹೇಗೆ ಅಂತ ಹೇಳಿ ನೋಡೋಣ. ಕಟ್ಕೊಂಡು ಮಧ್ಯದಲ್ಲಿ ಹಿಂಗೆ ತೂತ ಮಾಡಿ ಹಂಗೆ ಹಾಕಬೇಕು. ಮತ್ತು ಇನ್ನೊಂದು ತಗೊಳ್ಳಿ, ಮಧ್ಯದಲ್ಲಿ ತೂತ ಹಾಕಿ ಹಿಂಗೆ ಹಾಕಬೇಕು. ತೂತು ಚೆನ್ನಾಗಿ ಬಂದಿದೆಯಾ ಇಲ್ಲ ಅಂತ ಹೇಳಿ ತಾಳ್ಮೆಯಿಂದ ನೋಡೋಣ. ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಕಾದ ನಂತರ ಎದ್ದೋಳಮ್ಮ ಅಂತ ಹೇಳಿದ್ರೆ ಲೈಟಾಗಿ ಹಿಂಗೆ ತಟ್ಟಿ ನೀಟಾಗಿ ಮೃದುವಾಗಿ ಮೇಲ್ಗಡೆ ಬರುತ್ತೆ. ಆಮೇಲೆ ಅದನ್ನು ತಿರುಗಿಸ್ಕೊಳ್ಬೇಕು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ. ವಿಡಿಯೋ ಮಾಡಿ ತೆಗೆಯೋಷ್ಟಕ್ಕೆ ಅರ್ಧ ತಟ್ಟೆ ಖಾಲಿ. ಇದು ರಿವ್ಯೂ. ಆಹಾ, ಬಿಸಿ ಇದೆ, ಸಾಫ್ಟಾಗಿ ಸಿಲ್ಕಿಯಾಗಿ ಬಂದಿದೆ. ಮನೇಲಿ ನೀವು ಟ್ರೈ ಮಾಡಿ. ಚಟ್ನಿ ಜೊತೆನೂ ಸೂಪರಾಗಿರುತ್ತೆ, ಸಾಂಬಾರ್ ಜೊತೆನೂ ಸೂಪರಾಗಿರುತ್ತೆ. ಉದ್ದಿನ ವಡೆ ಹಾಗೆ ತಿನ್ನೋದು ಸೂಪರಾಗಿರುತ್ತೆ. ಕಾಫಿ ಜೊತೆ ಸಂಜೆಗೆ. ಬೆಳಗ್ಗೆ ಆದರೆ ಚಟ್ನಿ ಜೊತೆ ಸಾಂಬಾರ್ ಜೊತೆ ಸೂಪರಾಗಿರುತ್ತೆ. ತಗೊಳ್ಳಿ ವಡೆ ತಗೊಳ್ಳಿ. ಉದ್ದಿನ ವಡೆ ರೆಡಿ. ಹೇಗಿದೆಮ್ಮ ವಡೆ ಸಾಂಬಾರ್? ಸೂಪರ್, ಟಾಪ್ ನಾಚ್. ಮತ್ತೊಮ್ಮೆ ಬರ್ತೀವಿ ಸ್ಪೆಷಲ್ ರೆಸಿಪಿಯೊಂದಿಗೆ. ಎಂಜಾಯ್, ಹ್ಯಾಪಿ ಟಿವಿಯಲ್ಲಿ ಕುಕ್ ವಿತ್ ಕೋಮಲಿ ನೋಡಿ ಹೆಂಗ ಮುಗಿಸ್ತಾ ಇದೀವಿ.